ಮೇಲೆ ಮಾಡೋ ಆಪಾದನೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿ, ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ. ಇದೇನೂ ಇಲ್ಲ, ದೊಡ್ಡ ಷಡ್ಯಂತ್ರ. ಅವರ ಮಹಾನ್ ನಾಯಕ, ವಿಶ್ವಗುರು, ವಿಷಗುರು ಮತ್ತು ತಡಿಪಾರ್ ಅಮಿತ್ ಶಾ ಮತ್ತು ಮೋದಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನೂ ಅಲ್ಲ. ಸಂಸತ್ ನಡೆಯೋ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರದ್ದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿ ಬಂದಿದ್ದರು. ಸುಮಾರು 20 ದಿವಸಗಳಾದ್ರೂ ಸಹ ಕೇಂದ್ರದಿಂದ ಯಾವುದೇ ರೀತಿಯ ಬರ ಪರಿಹಾರದ ವಿಚಾರದಲ್ಲಿ ತಂಡ ಬಂದು ಅದನ್ನು ಅಧ್ಯಯನ ಮಾಡಿಲ್ಲ. ಮತ್ತು ಗಂಭೀರವಾದ ಪರಿಸ್ಥಿತಿ 18 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿಯೂ ಸಹ ಗಂಭೀರ ಪರಿಸ್ಥಿತಿಯಲ್ಲಿದೆ. ತೀವ್ರವಾದ ನೀರಿನ ಅಭಾವ, ಮೇವಿನ ಅಭಾವ, ದನಕರುಗಳಿಗೆ ಆಗ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿ ಸದನದಲ್ಲಿ, ಎರಡೂ ಸದನದಲ್ಲೂ ಸಹ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಸದನವನ್ನು, ಎರಡೂ ಸದನಗಳನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ವಿರೋಧಿ, ಇದು ಸಂವಿಧಾನದ ವಿರೋಧಿ ನಿಲುವು ಅಂತೇಳಿ ನನ್ನ ಭಾವನೆ. ಏನಾದರೂ ಚರ್ಚೆ, ಯಾರ ಮೇಲಾದರೂ ಅಪಾದನೆ ಇದ್ದರೆ ಇದು ಯಶವಂತಪುರದ ಸಂತೆ ಅಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಹೊತ್ತಿದ್ದು ಅದು ಸಾಬೀತಾದರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವರಲ್ಲಿರ್ತಕ್ಕಂಥ 7 ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳು, ಕೊಲೆ ಆಪಾದನೆಗಳು ಇರೋ ಸಂದರ್ಭದಲ್ಲೂ ಸಹ ಇವರು ಯಾವುದೇ ರೀತಿಯ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ. ನಮಗೆ ಪಾಠ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿ, ಕುಡಿಯೋ ನೀರಿನ ಸಂಕಷ್ಟ, ದನಕರುಗಳಿಗೆ ಮೇವಿನ ಸಂಕಷ್ಟವನ್ನು ನಿವಾರಿಸಲು ಚರ್ಚೆ ಆಗಬೇಕು. ಆದರೆ ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಮೂಲ ಉದ್ದೇಶ, ನಾವೇನಾದರೂ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡ್ತೀವಿ, ಆ ಬೇಡಿಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಡೇರಿಸೋದಿಲ್ಲ. ಆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ, ಅಮಿತ್ ಶಾ ಅವರ ಚೇಲಾಗಳು ಇಲ್ಲಿ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದು ಸಂವಿಧಾನದ ವಿರೋಧಿ ನಿಲುವು, ಪ್ರಜಾಪ್ರಭುತ್ವದ ವಿರೋಧಿ ನಿಲುವು.